ವೀಕ್ಷಕರೇ, ಈಗ ಕರ್ನಾಟಕ ರಾಜ್ಯದಾದ್ಯಂತ ಮೋಡ ಕವಿದ ವಾತಾವರಣ ಸಿನಿಮಾ ಬಿಡುಗಡೆಯಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಡೈರೆಕ್ಟರ್ ಆದಂಥ ಸಿಂಪಲ್ ಸುನಿ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್ ನಮಸ್ಕಾರ. ಮೊದಲೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಸರ್? ಖುಷಿ ಇದೆ. ಎಲ್ಲರೂ ಪಾಸಿಟಿವ್ ರಿವ್ಯೂಸ್ ಕೊಡೋದು ತುಂಬ ಖುಷಿ ತರುತ್ತೆ. ಓಕೆ, ಅಂದರೆ ನಾವೇನು ಅಂದ್ಕೊಂಡಿದ್ದೆ ಅದು ವರ್ಕ್ ಆಗಿದೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ನನಗೊಂದು ಸಣ್ಣ ಭಯ ಇತ್ತು, ಇದು ಅಂದರೆ ಈ ಟ್ವಿಸ್ಟ್ಗಳು ವರ್ಕ್ ಆಗಲಿಲ್ಲ ಅಂದರೆ ಮೂವಿ ಜಾಳಾಗುತ್ತೆ ಅಂತ. ಬಟ್ ಒಂದೊಂದು ಟ್ವಿಸ್ಟ್ಗೂ ಅವರು ವಿಸಲ್ ಹೊಡೆದಾಗ ಖುಷಿ ಆಗುತ್ತೆ. ಅದೇ ನಾನು ಕೂಡ ಗಮನಿಸ್ತಾ ಇದ್ದೆ. ಟ್ವಿಸ್ಟ್ಗಳು ಬಂದಾಗೆಲ್ಲ ಸೊಳ್ಳೆಗಳು ಬರ್ತಾ ಇತ್ತು. ಜೊತೆಗೆ ವ್ಯೂವರ್ಸ್ ಆಡಿಯನ್ಸ್ದು ಕೂಡ ಒಳ್ಳೆ ಪಾಸಿಟಿವ್ ಇದೆ ಮಾತುಗಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿನಿಮಾ ಥಿಯೇಟ್ರ್ಗಳಲ್ಲಿ ಕನ್ನಡಿಗರು ಬಂದು ನೋಡಬೇಕು ಅನ್ನೋದಾಯಿತು ಅಂತಂದು ಹೇಳಿದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಮುಖ್ಯವಾಗಿ ಕನ್ನಡಿಗರಿಗೆ ಮತ್ತಿತರ ವ್ಯೂವರ್ಸ್? ಅಲ್ಲ, ಅವ್ರು ನೋಡ್ತಾ ಇದ್ದಾರೆ, ನಮ್ಮ ಮೂವಿ ಅಲ್ದಿರೋ ಮಲಯಾಳಂ ಮೂವೀಸ್ ನೋಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅವ್ರ ಫ್ರೆಂಡ್ಸ್ಗಳು ಹೇಳ್ಬೇಕಂದ್ರೆ ಈಗ ಫಸ್ಟ್ ಇದ್ದಂಗೆ ಅವರು ಸುಮ್ಮನೆ ನುಗ್ತಾ ಇಲ್ಲ, ಅವ್ರು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅವ್ರು ನಿಮ್ಮ ರಿವ್ಯೂಸು ಮತ್ತು ಅವ್ರ ಫ್ರೆಂಡ್ ರಿವ್ಯೂಸು ಇವನ್ನ ಹೇಳಿದ್ಮೇಲೆ ಬರ್ತಾರೆ. ಹೋಪ್ಸ್ ಇದೆ. ಇವತ್ತು ಬಂದಿರೋ ರಿವ್ಯೂಸ್ ಈಗ 10 ಜನ ಬಂದಿರೋರು 20 ಜನ ಕೇಳ್ತಾರೆ, ಆ 20 ಜನ 40 ಜನ ಕೇಳ್ಬೋದು. ಹಿಂಗೆ ಬೆಳೆದು ಸಂಡೇ ಅಷ್ಟರಲ್ಲಿ ನಮ್ಮದು ಪಿಕಪ್ ಆಗ್ಬೋದು ಅಂತ ಹೋಪ್ಸ್ ಇದೆ. ಓಕೆ, ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ ಸರ್, ತಮಗೆ ಈ ಒಂದು ಜರ್ನಿ, ಈ ಒಂದು ಸಿನಿಮಾದ ಜರ್ನಿ ಹೇಗೆ ಅನ್ನಿಸ್ತು? ಪರ್ಟಿಕ್ಯುಲರ್ ಆಗಿ ಮೋಡ ಕವಿದ ವಾತಾವರಣ ಅನ್ನೋ ಟೈಟಲ್ಗೆ ಮತ್ತು ಸಿನಿಮಾಗೆ ನಾನು ಗಮನಿಸ್ದಾಗೆ ನ್ಯಾಯ ಕೊಟ್ಟಿದ್ದೀರಾ ಅಂತಂದು ಅನ್ನಿಸ್ತು. ಹೇಗೆ ಅನ್ನಿಸ್ತಾ ಇದೆ ತಮಗೆ? ಅಂದರೆ ಅದೇ ಫಸ್ಟ್ ಲಾಕ್ಡೌನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು ನಾನು. ಸೊ ಒಂದೇ ರೆಸಾರ್ಟಲ್ಲಿ ಹೋಗಿ ಶೂಟ್ ಮಾಡೋದು ಇದು ಮಾಡಿದಾಗ ಏನಾದ್ರು ಟೈಟ್ ಬರೀಬೇಕು, ಯಾಕಂದರೆ ಒಂದೇ ಲೊಕೇಶನ್ ಇರೋದ್ರಿಂದ ಆಡಿಯನ್ಸ್ಗೆ ಬೋರ್ ಆಗ್ಬೋದು ಅಂತ ಅಂದಾಗ ಈ ಒಂದು ಏನು ಕ್ಯಾರೆಕ್ಟರ್ ಎಲಿಮೆಂಟ್ ಇದೆ ಅದು ತೊಗೊಂಡಿದ್ದೆ. ಮತ್ತು ಟ್ವಿಸ್ಟ್ ಸಿಂಪಲ್ ಅನ್ನೋಷ್ಟರಲ್ಲೂ ಸೇಮ್ ಇದು ಫಾರ್ಮುಲಾ ಅಪ್ಲೈ ಮಾಡಿದೆ. ಬಟ್ ಅಲ್ಲಿ ಡೈಲಾಗ್ಸ್ಗಳು ಬರ್ದಿದೆ, ಫನ್ ಇರಬೇಕು ಅಂತ. ಇಲ್ಲಿ ಥ್ರಿಲ್ ಇರಬೇಕು ಅಂತ ನಾನು ಕ್ಯಾರೆಕ್ಟರ್ಗಳು ಎಕ್ಸ್ಚೇಂಜ್ ಮಾಡ್ತಾ ಒಂದು ಜಿಗ್ಜಾಗ್ ಅಂತ ಅಂದ್ಕೊಂಡಿದ್ದೆ. ಒಂದು ಸೀನ್ ಇಲ್ಲಿದ್ದರೆ ಒಂದು ಸೀನ್ ಅಲ್ಲೇ ಅದು ಅನ್ಕೋಬೇಕು, ಒಂದು ಸೀನ್ ಇದು ಅನ್ಕೋಬೇಕು, ಮತ್ತೆ ವಾಪಸ್ ಬರಬೇಕು, ಈ ರೀತಿ ಅಂದ್ಕೊಂಡು ಬರ್ದಿದ್ದೆ ಈ ಸ್ಕ್ರಿಪ್ಟ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.